ಅರಣ್ಯ ಹಕ್ಕು ಕಾಯ್ದೆಯ ಜಂಟಿ ಮಹಜರು ಪ್ರಕ್ರಿಯೆಯ ನ್ಯೂನತೆಯ 6 ಅಂಶಗಳ ಕುರಿತು ಸಿರ್ಸಿಯ ಉಪವಿಭಾಗಾಧಿಕಾರಿಯೊಂದಿಗೆ ಚರ್ಚಿಸಿದ ಬಳಿಕ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತರಲಾಗುವುದು ಎಂದು ಉಪವಿಭಾಗಾಧಿಕಾರಿ ಚಂದ್ರಶೇಖರ್ ಹೇಳಿದ್ದಾರೆ ಎಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ್ ತಿಳಿಸಿದ್ದಾರೆ. ಸರ್ಕಾರದ ನೀತಿಗೆ ವ್ಯತಿರಿಕ್ತವಾಗಿ ಜಂಟಿ ಮಹಜರ್ ಪ್ರಕ್ರಿಯೆಯ ನ್ಯೂನತೆಯ 6 ಅಂಶಗಳ ಕುರಿತು ಸಿರ್ಸಿ ಉಪವಿಭಾಗಾಧಿಕಾರಿಗಳೊಂದಿಗೆ ಚರ್ಚಿಸಿದ ನಂತರ ಉಪವಿಭಾಗಾಧಿಕಾರಿಗಳು ನ್ಯೂನತೆ ಪರಿಶೀಲನೆಗೆ ಸಂಬಂಧಿಸಿ ಹಿರಿಯ ಅಧಿಕಾರಿಯ ಗಮನಕ್ಕೆ ತರಲಾಗುವುದು ಎಂದು ಉಪವಿಭಾಗಾಧಿಕಾರಿ ಚಂದ್ರಶೇಖರ್ ತಿಳಿಸಿದರು ಎಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ್ ತಿಳಿಸಿದ್ದಾರೆ. ಸಿರ್ಸಿ ಉಪವಿಭಾಗಾಧಿಕಾರಿ ಕಚೇರಿಯಲ್ಲಿ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ನಿಯೋಗವು ಸರ್ಕಾರದ ನೀತಿಗೆ ವ್ಯತಿರಿಕ್ತವಾಗಿ ಜಂಟಿ ಮಹಜರ್ ಪ್ರಕ್ರಿಯೆಯ ನ್ಯೂನತೆಯ 6 ಅಂಶಗಳ ಕುರಿತು ದಾಖಲೆಗಳ ಸಹಿತ ಉಪವಿಭಾಗಾಧಿಕಾರಿ ಗಮನಕ್ಕೆ ತರಲಾಯಿತು ಎಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಮಹಜರ್ ಸಂದರ್ಭದಲ್ಲಿ ಅಧಿಕಾರಿ ತಂಡದೊಂದಿಗೆ ಸ್ಥಳೀಯ ಮುಖಂಡರನ್ನು ಸೇರ್ಪಡಿಸಿಕೊಳ್ಳದೆ ಇರುವುದು ಜಂಟಿ ಮಹಜರ್ ಯಾಂತ್ರಿಕವಾಗಿ ತಯಾರಿಸಿದ್ದು ಅಪೂರ್ಣ ಅಂಶಗಳಿಂದ ಕೂಡಿದ್ದು ಇರುತ್ತದೆ. ಜಂಟಿ ಮಹಜರ್ ಸಂದರ್ಭದಲ್ಲಿ ಅರಣ್ಯವಾಸಿಗೆ ಮುಂಚಿತವಾಗಿ ನೋಟಿಸ್ ಮಾಹಿತಿ ನೀಡದೆ ಅರಣ್ಯವಾಸಿಗಳ ಅನುಪಸ್ಥಿತಿಯಲ್ಲಿ ಸ್ಥಳ ಪರಿಶೀಲನೆ ಮಾಡಲಾಗುತ್ತದೆ ಎಂದು ನಿಯೋಗವು ಎಸಿ ಅವರ ಗಮನಕ್ಕೆ ತರಲಾಯಿತು. ಮಹಜರ್ ಸಂದರ್ಭದಲ್ಲಿ ಅವಶ್ಯ ಅಧಿಕಾರಿಗಳ ವರ್ಗದವರು ಉಪಸ್ಥಿತರಿರುವುದಿಲ್ಲ. ಜಂಟಿ ಮಹಜರ್ ಪ್ರಕ್ರಿಯೆಯಲ್ಲಿ ತಿರಸ್ಕರಿಸಿದ ಎಲ್ಲ ಅರ್ಜಿಗೆ ಸಂಬಂಧಿಸಿ ಮಹಜರ್ ಗಣನೆಗೆ ತೆಗೆದುಕೊಂಡಿದ್ದು ಇರುವುದಿಲ್ಲ ಹಾಗೂ ಜಂಟಿ ಮಹಜರಿಗೆ ಕೆಲವು ಕಡೆ ಅರಣ್ಯವಾಸಿಯ ಸಹಿಯನ್ನು ದಾಖಲಿಸದೇ ಇರುವುದು ಹಾಗೂ ಮಹಜರ್ ಅಧಿಕಾರಿ ತಂಡವು ಕೆಲವು ಕಡೆ ಅರಣ್ಯವಾಸಿ ಸಹಿ ಮಾತ್ರ ತೆಗೆದುಕೊಂಡು ಮಾಹಿತಿ ತುಂಬದ ಅಧಿಕಾರಿ ವರ್ಗದವರು ಸಹಿ ಮಾಡದ ಮಹಜರ್ ಪ್ರತಿಯನ್ನು ಒಯ್ಯುತ್ತಿರುವುದನ್ನ ಚರ್ಚೆಯಲ್ಲಿ ಪ್ರಸ್ತಾಪಿಸಿದ ನ್ಯೂನತೆಯ ಇನ್ನಿತರ ಪ್ರಮುಖ ಅಂಶವಾಗಿದ್ದವು. ಚರ್ಚೆಯಲ್ಲಿ ಜಿಲ್ಲಾ ಸಂಚಾಲಕ ಇಬ್ರಾಹಿಂ ಗೌಡಳ್ಳಿ, ಮಾಬಲೇಶ್ವರ ನಾಯ್ಕ್ ಬೇಡ್ಕಣಿ, ಲಕ್ಷ್ಮಣ್ ನಾರಾಯಣ್ ನಾಯ್ಕ್ ದೊಡ್ನಳ್ಳಿ, ಪಾಂಡು ಹನುಮಂತ ಜೋಗಿ, ಕೃಷ್ಣ ಗಣೇಶ್ ಪರಾಟಿ ವಂಜುಗುಣಿ, ಸುಧಾಕರ ಎಂ ಮಡಿವಾಳ್ ಬಿಳಿಗಿ, ಲಕ್ಷ್ಮಣ್ ಜಿ ನಾಯ್ಕ್ ಇಟಗಿ ಮುಂತಾದವರು ಉಪಸ್ಥಿತರಿದ್ದರು. ಸಾಗುವಳಿ ಮತ್ತು ವಾಸ್ತವ್ಯಕ್ಕೆ ಸಂಬಂಧಿಸಿದ ಅರಣ್ಯವಾಸಿ ಮತ್ತು ಗ್ರಾಮದಲ್ಲಿ ಜನವಸತಿ ಇರುವ ಕುರಿತು ಸಾಂದರ್ಭಿಕ ದಾಖಲೆಗಳನ್ನು ಮಹಜರಲ್ಲಿ ಉಲ್ಲೇಖಿಸದೇ ಇರುವುದು ಸಭೆಯಲ್ಲಿ ಪ್ರಸ್ತಾಪಿಸಿ ಅರಣ್ಯ ಹಕ್ಕು ಕಾಯ್ದೆಯಲ್ಲಿ ಪ್ರಸ್ತಾಪಿಸಿದ ಸಾಂದರ್ಭಿಕ ದಾಖಲೆಯ ಅಂಶವನ್ನು ಮಹಜರ್ನಲ್ಲಿ ಉಲ್ಲೇಖಿಸದೇ ಇರುವುದು ಚರ್ಚೆಯಲ್ಲಿ ಪ್ರಸ್ತಾಪಿಸಲಾಯಿತು. ಕೆನರಾ ಪ್ಲಸ್ ನ್ಯೂಸ್, ಸಿರ್ಸಿ.